ಗಣಿನಾಡು ಬಳ್ಳಾರಿಯಲ್ಲಿ ರಕ್ತ ರಾಜಕೀಯದ ಧೂಳು ಇನ್ನೂ ಕಡಿಮೆಯಾಗಿಲ್ಲ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧವೂ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ. ಒಂದು ಕಡೆ ತನಿಖೆ, ಮತ್ತೊಂದು ಕಡೆ ರಾಜಕೀಯ ಪಕ್ಷಗಳ ಶೋಧ. ಇದರ ಜೊತೆಗೆ ರಾಜಕೀಯ ಕೂಡ ಜೋರಾಗಿದೆ. ಈ ಗಲಭೆ ನಡೆದಂತ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದರು ಗುಂಡಾಗಳು. ನಮ್ಮ ಕಾರ್ಯಕರ್ತನವರು ಚದರಿಸಿದಾರೆ ಹೊರತು ಅವ್ರ ಕಾರ್ಯಕರ್ತರನ್ನ ಯಾರನ್ನೂ ಚದರಿಸಿಲ್ಲ ಪೊಲೀಸ್. ಭಾರತೀಯ ಜನತಾ ಪಕ್ಷದ ವತಿಯಿಂದ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋ ಸಂದರ್ಭ ಬರುತ್ತೆ. ಕಾರಣ ಆದವ್ರನ್ನ ಅರೆಸ್ಟ್ ಮಾಡ್ಬೇಕಂದ್ರೆ ಮತ್ತೆ ಫಸ್ಟ್ ಅವರೇ ಜೈಲಿಗೆ ಹೋಗ್ತಾರೆ ಮತ್ತೆ ಪಾದಯಾತ್ರೆ ಹೆಂಗ್ ಮಾಡ್ತಾರೆ ಅವರು? ಮೊನ್ನೆ ಆಗಿದ್ದು ಇನ್ಸಿಡೆಂಟ್ ರಿಪಬ್ಲಿಕ್ ಬಳ್ಳಾರಿ ನೀವು ಮಾಡಿದ್ದು ಅಂತೇಳಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಇವತ್ತು ಅವರು ಶಾಸಕರು ಎಲ್ಲರೂ ಕೂಡ ನೋಡ್ತಾರೆ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡಕ್ ಹೊಂಟಾರ. ಅವೆಲ್ಲ ಡ್ರಾಮಾ ಮಾಸ್ಟರ್, ಫಿಲಂ ಪ್ರೊಡ್ಯೂಸರ್ ಇದ್ದಾರಲ್ಲ, ಅದು ಡ್ರಾಮಾ ಮಾಸ್ಟರ್. ಗಣಿನಾಡು ಬಳ್ಳಾರಿಯಲ್ಲಿನ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣದ ಬ್ಯಾನರ್ ಕಿಚ್ಚು ಇನ್ನೂ ಆರಿಲ್ಲ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧವೂ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಒಂದು ಕಡೆ ತನಿಖೆ ಶೋಧ ಆಗ್ತಿರೋವಾಗಲೇ ರಾಜಕೀಯ ಜಟಾಪಟಿಯೂ ಜೋರಾಗಿದೆ. ಶಾಸಕ ಭರತ್ ರೆಡ್ಡಿ ಅರೆಸ್ಟ್ ಆಗಬೇಕು, ಕೂಡಲೇ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮುಂದಿನ ಗಲಭೆಗೆ ಶಾಸಕ ನಾರಾ ಭರತ್ ರೆಡ್ಡಿ, ಆಪ್ತ ಸತೀಶ್ ರೆಡ್ಡಿ ಹಾಗೂ ಆತನ ಬೆಂಬಲಿಗರೇ ನೇರ ಕಾರಣ ಅನ್ನೋದು ರಾಮುಲು ಮತ್ತು ರೆಡ್ಡಿ ಬ್ರದರ್ಸ್ ನೇರ ಆರೋಪ. ಜನಾರ್ದನ್ ರೆಡ್ಡಿಯನ್ನೇ ನೇರ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ ಅನ್ನೋದು ಆರೋಪ. ಗಾಂಜಾ ಪೆಡ್ಲರ್ ಸತೀಶ್ ರೆಡ್ಡಿ ಡಿವೈಎಸ್ಪಿ ಕುತಂತ್ರದಿಂದಲೇ ನನ್ನನ್ನ ಟಾರ್ಗೆಟ್ ಮಾಡಿದ್ರು, ದ್ವೇಷದಿಂದಾಗೇ ಅಮಾಯಕನೊಬ್ಬನ ಬಲಿಯಾಗಿದೆ ಅಂದ್ರು. ನಾನು ಈ ಗಲಭೆ ನಡೆದಂತ ಸಂದರ್ಭದಲ್ಲಿ ಅನೇಕ ಗುಂಡಾಗಳು ಬಂದಿದ್ರು. ಬೇರೆ ಬೇರೆ ರಾಜ್ಯದಿಂದ ಬಂದಿದ್ರು ಗುಂಡಾಗಳು. ಈ ನಗರದಲ್ಲಿದ್ದಂಥ ಅನೇಕ ಗುಂಡಾಗಳು ಕೂಡ ಬಂದು ಈ ಗಲಭೆ ಸೃಷ್ಟಿಯಾದಂಥ ಟೈಮಲ್ಲಿ ಕೂಡ ಅವ್ರನ್ನ ಎಲ್ಲೋ ಒಂದು ಕಡೆ ಈ ಗಲಭೆಯಲ್ಲಿ ಕೆಲವು ಮಂದಿ ಕುಮ್ಮಕ್ಕಗಳು ಕೊಟ್ಟಿದ್ದಾರೆ. ಈ DSP ಏನು ಮಾಡ್ತಾ ಇದ್ರು, ಅಕಸ್ಮಿತವಾಗಿ DSP ಅವ್ರನ್ನ ಅಲ್ಲಿ ತಡೆದಿದ್ರೆ ಇಷ್ಟೊಂದು ದೊಡ್ಡ ಗಲಭೆ ಆಗಲಿಕ್ಕೆ ಕಾರಣ ಆಗ್ತಿದ್ದಿಲ್ಲ ಅನ್ನೋಂಥ ಮಾತನ್ನು ಕೂಡ ಕೇಳಬೇಕಾಗುತ್ತೆ. ಹಂಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ, ಗೃಹ ಮಂತ್ರಿಗಳಿಗೆ ನಾನು ಒತ್ತಾಯವನ್ನು ಮಾಡ್ತೀನಿ. ಇವತ್ತು ಈ ಗಲಭೆಯಲ್ಲಿ ಕಾರಣಭೂತರಾದಂಥ ಇವತ್ತೇನು ಒಬ್ಬ ಯುವಕ ಏನು ಸತ್ತಿದನೋ ಆ ಸಾಯ್ಲಿಕ್ಕೆ ಕಾರಣ ಆ DSP ಅವರು ಅವ್ರಿಗೆ ಕುಮ್ಮಕ್ಕು ಕೊಟ್ಟಿರೋ ಕಾರಣ, ಇಲ್ಲಿ ತನಕ ಗುಂಪು ತಂದಿರೋ ಕಾರಣ ಅವರಿಂದ ಕೂಡ ಆಗಿರ್ಬೋದು ಅನ್ನಂತ ಹೇಳೋದ್ರ ಜೊತೆಲಿ ಅವ್ರೇನನ್ನ ಮುಂಜಾಗ್ರತೆಯನ್ನು ವಹಿಸಿದ್ರೆ ಈ ಗಲಭೆ ಆಗ್ತಿದ್ದಿಲ್ಲ ಅನ್ನೋಂಥದ್ದು ಕೂಡ ನಾನು ಕೇಳಬೇಕಾಗುತ್ತೆ. ಅದು ಏನು ಅಂತಿದ್ರಲ್ಲ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತಿದ್ದೇಳಿ, ಇವತ್ತು ಅವರು ಶಾಸಕರು ಎಲ್ಲರೂ ಕೂಡ ನೋಡ್ತಿದ್ದಾರೆ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡಕ್ ಹೊಂಟಾರ. ಗಲಾಟೆ ಆದ ದಿನವೇ ಅಧಿಕಾರ ಸ್ವೀಕರಿಸಿದ SP ಪವನ್ ನೆಜ್ಜೂರು ಅಮಾನತು ಮಾಡಿದ ಸರ್ಕಾರದ ಕ್ರಮವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ರೆಡ್ಡಿ ಬ್ರದರ್ಸ್. ದ್ವೇಷ ಭಾಷಣ ಮಾಡೋ ಶಾಸಕನ ಮೇಲೆ ಏನು ಕ್ರಮ ಅನ್ನೋದು ಅವರ ಪ್ರಶ್ನೆ. ಪವನ್ ನಿಜ್ರೂರ್ ಅನ್ನಂತ SP ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು 12 ತಾಸಾಗಿದೆ. ಕೇವಲ 12 ತಾಸುಗಳಲ್ಲಿ ಅವರು ಸೇವೆಯಿಂದ ಅಮಾನತು ಮಾಡೋದು ಕೇವಲ ಕಣ್ಣೋರಿಸಂತ ತಂತ್ರವಲ್ಲನ. ಇವತ್ತು ನೋಡ್ರಿ, ಇಷ್ಟೊಂದು ಗಲಭೆಗಳು ಈ ರಾಜ್ಯದಲ್ಲಿ ಆಗ್ತಾ ಇದಾವ. ಗೃಹ ಮಂತ್ರಿಗಳ ಇವತ್ತನ್ನಾಗಲಿ ಕಣ್ಣು ತೆಗಿರಿ. ಇವತ್ತು ನಿಮ್ಮ ಶಾಸಕರು, ನಿಮ್ಮ ಕಾಂಗ್ರೆಸ್ಸಿನ ಹಿಂಬಾಲಕರು, ಕೆಲವು ಮಂದಿ ಗುಂಡಾ ಹಿಂಬಾಲಕರು ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ದಾರೋ. ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರಿಗಿನ ನಾವು ಯಾರು ಕೂಡ ಇಲ್ಲಿ ಉಳಿತಾ ಇದ್ದಿಲ್ಲ. ದೇವರ ಆಶೀರ್ವಾದದಿಂದ ಎಲ್ಲೋ ಒಂದು ಕಡೆ ಆ ಗಲಭೆ ಆಗುವಂಥ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ. ಅಕಸ್ಮಿತವಾಗಿ ಅವ್ರೇನೇನು ಗುಂಡು ಆರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ಜೀವ ಆರ್ತಿದ್ದು, ಇವತ್ತು ನಾವು ಇರ್ತಾ ಇದ್ದಿಲ್ಲ. ಹಂಗಾಗಿ ನಾನು ಗೃಹ ಸಚಿವರಿಗೆ, ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊತೀನಿ, ಇವತ್ತನಾಗಲಿ ನೀವು ಈ ಲಾ ಅಂಡ್ ಆರ್ಡರ್ ಕಾಪಾಡುವಂಥ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಪ್ಸ್ ಆಗಿದಾವ. ಆದರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಪ್ಸ್ ಆಗುವಂಥ ಕೆಲಸ ಆಗಿದೆ. ಇವತ್ತು ಮಸೂದಿ ಬಂದಿದ್ರೆ ಕೂಡ, ಮಸೂದಿ ಜಾರಿಯಲ್ಲಿದ್ದರೆ ಕೂಡ ಅವರು ಏನೋ ಮನೆ ಸುಟ್ಟು ಆಗ್ತಿದ್ವಿ, ಮನೆ ಸುಟ್ಟು ಬರ್ತಾ ಇದ್ವಿ. ನಾನು ತಾಳ್ಮೆ ಕಳ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂತ ಹೇಳಿದಂಥ ಟೈಮಲ್ಲಿ ಆ ದ್ವೇಷ ಭಾಷಣೆ ಮಾಡಿರೋದು ಮೊದಲನೇ ಶಾಸಕ
ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು. ಶ್ರೀರಾಮುಲು ಹೀಗೆ ಹೇಳುತ್ತಲೇ ಘಟನೆ ದಿನದ ಒಂದು ವಿಡಿಯೋವನ್ನ ಜನಾರ್ದನ್ ರೆಡ್ಡಿ ರಿಲೀಸ್ ಮಾಡಿದ್ರು. ಗಲಾಟೆಗೆ ಡಿವೈಎಸ್ಪಿ ಕಾರಣ ಎಂಬ ಸಾಕ್ಷಿಗೆ ವಿಡಿಯೋ ತೋರಿಸಿದ್ರು. ಹಾಗೆ ಶಾಸಕ ನಾರಾ ಜೊತೆ ಸತೀಶ್ ರೆಡ್ಡಿ ಆತನ ಗನ್ಮ್ಯಾನ್ಗಳು ಇರುವ ವಿಡಿಯೋ ತೋರಿಸಿದ್ರು. ನಿನ್ನೆ ರೆಡ್ಡಿ ಬ್ರದರ್ಸ್ ವಿರುದ್ಧ ಮಾಜಿ ಸಚಿವ ಬಿ ನಾಗೇಂದ್ರ ಆಡಿದ ಮಾತುಗಳಿಗೆ ಟಾಂಗ್ ಕೊಟ್ರು. ವ್ಯವಸ್ಥಿತವಾಗಿ ಇವ್ರನ್ನ ಹೊಡಿಬೇಕನ್ನುವಂತನ್ನ ಇವ್ರನ್ನ ಕೊಲೆ ಮಾಡುವಂತ ಸಂಚನ್ನು ಮಾಡಿಕೊಂಡಿದ್ದಾರೆ ಇವತ್ತು. ಆ ರೀತಿಯಾಗಿ ಮನೆಗಳ ಮೇಲೆ ಕಲ್ಲುಗಳನ್ನು ಇಟ್ಕೊಂಡು ಖಾರ ಪುಡಿ ಇಟ್ಕೊಂಡು, ಅಂದ್ರೆ ನಾವು ಎಲ್ಲಿದೀವೋ ನಾವು ಗೊತ್ತಾಗ್ತಾ ಇರ್ಲಿಲ್ಲ. ನಾನು ನಿನ್ನೆ ತಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಕೆಲವು ಬಿಜೆಪಿ ಕಾರ್ಯಕರ್ತರು ದೊಣ್ಣೆಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ, ದೊಡ್ಡ ದೊಡ್ಡ ದೊಣ್ಣೆಗಳನ್ನು ಇಟ್ಕೊಂಡು, ಕೈಯಲ್ಲಿ ಕುಡುಗೋಲುಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ, ಮೇಲಿಂದ ಚೀರಾಡ್ತಾರೆ, ಬಾಂಬ್ಗಳು ಹಾಕಿ ಅದು ಹಾಕಿ ಅಂತೇಳಿ. ಅಂದ್ರೆ ನಾನು ನೋಡ್ತಾ ಇದ್ದೆ, ಬಳ್ಳಾರಿ ಯಾವತ್ತು ಬಿಹಾರ ಮತ್ತೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ನಮ್ಮ ಆಡಳಿತದಲ್ಲಿ ಅದನ್ನ ಮಾಡ್ಲಿಕ್ಕೆ ಮಾತ್ರ ನಾವು ಬಿಡೋದಿಲ್ಲ. ಬಹುಶಃ ಬಿಹಾರ ಮಾಡಕ್ಕೆ ಹೊರಟಿರೋದು ಕಾಂಗ್ರೆಸ್ಸಿನ ನಾಯಕರು, ಅವ್ರ ಭಾಗದಲ್ಲಿದ್ದಂಥ ಶಾಸಕರು. ಇವತ್ತು ಖಾಸಗಿ ಗನ್ಮ್ಯಾನ್ಗಳು ಇಟ್ಕೊಂಡು ಅಡ್ಡಾಡ್ತಿರೋಂಥದ್ದು ನಾವಂತೂ ಯಾರೂ ಅಲ್ಲ. ಸಿನಿಮಾ ಥರ ಫೈರಿಂಗ್ ಮಾಡೋಂಥ ಮಂದಿ ನಾವೇನಲ್ಲ. ಇವತ್ತು ಅವರೇ ಬಿಹಾರನ್ನು ಮಾಡಬೇಕಂದೇಳಿ ನಮ್ಮ ಕರ್ನಾಟಕನ ಹೊಂಟಂಥ ಟೈಮಲ್ಲಿ ಇವತ್ತು ಕೇವಲ ನಮಗೋಸ್ಕರವಾಗಿ ಇವತ್ತು ನಮ್ಮನ್ನು ಏನೋ ಒಂದು ಕಡೆ ದ್ವೇಷಿಸಬೇಕು ಅನ್ನೋಂಥ ಕಾರಣದಿಂದ ಬಿಹಾರ ಮಾಡಿದ್ವಿ ಅನ್ನೋಂಥ ಅವರು ಹೇಳಕ್ಕೆ ಹೊಂಟಿದ್ದಾರೆ. ನೀವು ಯಾವ ಮಟ್ಟಕ್ಕಿದ್ದೀರಿ ಅಂತೇಳಿ. ಏನು ರಿಪಬ್ಲಿಕ್ ಬಳ್ಳಾರಿ ಮೊನ್ನೆ ಆಗಿದ್ದು ಇನ್ಸಿಡೆಂಟು ರಿಪಬ್ಲಿಕ್ ಬಳ್ಳಾರಿ ನೀವು ಮಾಡಿದ್ದು ಅಂತೇಳಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ನಾವು ಯಾವತ್ತೂ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಲಿಲ್ಲ. ಬಳ್ಳಾರಿ ಡೆವಲಪ್ಮೆಂಟ್ ಬಗ್ಗೆ ಬಿಟ್ಟರೆ ನಮಗೆ ನಮ್ಮ ತಂದೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲು, ನಮಗೆ ಡಿಸಿಪ್ಲೈನಿಂದನೇ ನಾವು ಬೆಳೆದೀವಿ. ನಿಮ್ಮಂಗೆ ಬೇರೆ ಡಿಸಿಪ್ಲೈನಲ್ಲಿ ನಾವು ಬೆಳೆದೇ ಇಲ್ಲ. ಅದನ್ನು ತಿಳ್ಕೊಂಡು ಮಾತಾಡು ನೀನು. ಇನ್ನು ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಭರತ್ ರೆಡ್ಡಿಗೆ ಬುದ್ಧಿ ಹೇಳಲು ಬಂದಿದ್ದ ಬಿ ನಾಗೇಂದ್ರ ಹಾಗೂ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ರೆಡ್ಡಿ ಬ್ರದರ್ಸ್ ವಿರುದ್ಧ ಹರಿಹಾಯ್ದಿದ್ರು. ಅದಕ್ಕೂ ಟಾಂಗ್ ಕೊಟ್ಟರು ಜನಾರ್ದನ್ ರೆಡ್ಡಿ. ಆ ತನಿಖೆ ಹಿಂದೆ ನಡೆದವಲ್ಲ, ಅದನ್ನು ಕೂಡ ಇದನ್ನು ಕೂಡ ತನಿಖೆ ಎರಡು ಸೇರಿ ಮಾಡಿದ್ರೆ ಇವತ್ತು ಅವ್ರು ಅಲ್ಲಿರ್ಬೇಕಾಗ್ತಿತ್ತು. ಯಾಕಂದ್ರೆ ಕೆಲವೊಂದು ವಿಚಾರಗಳನ್ನ ನಾವು ಬಹಿರಂಗವಾಗಿ ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಹಿಂದೆ ನಡೆದಂತ ಸುಮಾರು 10-20 ವರ್ಷದಿಂದ ಏನ್ ಘಟನೆಗಳು ನಡೆದಿದ್ದಾವಲ್ಲ, ಅದನ್ನೆಲ್ಲ ಏನ್ ಇವತ್ತೇನು ಸಿಬಿಐ ತನಿಖೆ ಮತ್ತೊಂದು ತನಿಖೆ ಏನು ಹೇಳ್ತಾರಲ್ಲ, ಆ ತನಿಖೆ ಆಯ್ತಂದ್ರೆ ಏನ್ ಬಿಜೆಪಿ ಇವತ್ತೇನು ಶಾಸಕರು ಮತ್ತೆ ಮುಖಂಡರುಗಳು ಎಲ್ಲರಿದ್ದಾರೆ, ಅವ್ರು ಒಂದ್ ದಿನ ಕೂಡ ಬಳ್ಳಾರಿ ಅಲ್ಲ, ಅವ್ರು ಎಲ್ಲಿರ್ಬೇಕು ಆ ಜಾಗದಲ್ಲಿ ಇರ್ಬೇಕಾಗ್ತಿತ್ತು. ಈ ಗಣೇಶ್ ಕಂಪ್ಲಿ ಅವನು ಇಬ್ಬರು ಕೂಡ ಏನಿದ್ರು ಹುಚ್ಚುಚ್ಚಾಗಿ ಮಾತಾಡಿದ್ದೀರಿ ನೀವು. ನಾನು ಮಾಧ್ಯಮಗಳ ಮೂಲಕ ನಿಮ್ಮಿಬ್ಬರಿಗೂ ಹೇಳ್ತಾ ಇದ್ದೀನಿ, ನೀವು ಅವನು ಭರತ್ತಿಂದ ಕಣ್ಮರೆಯಾಗಿದ್ದಂಥವ್ರು. ನೀವು ನಿಮ್ಮ ದಬ್ಬಾಳಿಕೆಗೆ ನಿಮಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ನಿಮ್ಮ ಅದೃಷ್ಟ ಇವತ್ತೇನಂತಂದರೆ ಅವನು ತಪ್ಪು ಮಾಡ್ಕೊಂಡಿದ್ದಕ್ಕೆ ಮುಖ್ಯಮಂತ್ರಿಗಳು ಅವನ್ನ ಬೈದಿದ್ದಕ್ಕೆ ನಿಮಗೆ ದೊಡ್ಡಸ್ತಿಕೆ ಕೊಟ್ಟು ಕಳಿಸಿದ್ದಾನೆ. ಆ ದೊಡ್ಡಸ್ತಿಕೆ ಕೊಟ್ಟು ಕಳಿಸಿದ್ದಾರೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದರೆ ಮತ್ತೆ ನಾವು ಹೀರೋಗಳಾಗ್ತೀವಿ ಅಂತಂದರೆ ನೀವು ಈಗಾಗಲೇ ಜೀರೋಗಳಾಗೋಗಿದ್ದೀರಿ. 28ಕ್ಕೆ ನಿಮ್ಮೆಲ್ಲ ಕಾಲ ಮುಗಿಯುತ್ತೆ. ರಾಜಕೀಯ ಅನ್ನೋದು ಶಾಶ್ವತವಾಗಿ ನಿಮಗೆ ಯಾರೂ ಕೂಡ ಇಲ್ಲ. ರಾಜಕೀಯ ಪ್ರತಿಷ್ಠೆ ಮತ್ತೊಂದು ಪಾದಯಾತ್ರೆಗೆ ವೇದಿಕೆ. ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಗೆ ರೆಡ್ಡಿ ಬ್ರದರ್ಸ್ ಸಜ್ಜು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವೇ ಗುಡುಗಿರುವ ರೆಡ್ಡಿ ಬ್ರದರ್ಸ್ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ವಿರುದ್ಧ ಕ್ರಮಕ್ಕೆ ಪಟ್ಟು ಹಿಡಿದಿದ್ದಾರೆ. ಯಾವ ಬಳ್ಳಾರಿಯನ್ನು ರಿಪಬ್ಲಿಕ್ ಬಳ್ಳಾರಿ ಎಂದು ಟೀಕಿಸಿ ಬೆಂಗಳೂರಿನಿಂದ ಬಳ್ಳಾರಿಗೆ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ದರೋ ಅದೇ ಧಾಟಿಯಲ್ಲೇ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೇವೆ ಎಂದು ಎಚ್ಚರಿಕೆ ಸಂದೇಶ ರವಾನಿಸಿದ್ರು. ಶಾಸಕ ಡಿವೈಎಸ್ಪಿ ವಿರುದ್ಧ ಕ್ರಮ ಆಗದಿದ್ರೆ ಪಾದಯಾತ್ರೆ ನಿಶ್ಚಿತ ಅಂತಾರೆ. ಅದಕ್ಕೆ ಟಾಂಗ್ ಕೊಟ್ಟಿರುವ ಭರತ್ ರೆಡ್ಡಿ ಇದೇ ಕೇಸ್ನಲ್ಲಿ ಜೈಲಿಗೆ ಹೋಗ್ತಾರೆ, ಇನ್ನೆಲ್ಲಿ ಪಾದಯಾತ್ರೆ ಮಾಡ್ತಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ. ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀನಿ. ಇಷ್ಟೊಂದು ದೊಡ್ಡ ಇವತ್ತು ಗಲಭೆ ಆದಂಥ ಟೈಮಲ್ಲಿ ಇವತ್ತು ಯಾರನ್ನು ಕೂಡ ನೀವು ಯಾರನ್ನ ಅರೆಸ್ಟ್ ಮಾಡಬೇಕಾಯ್ತು, ಶಾಸಕರನ್ನ ಆದಿ ಹಿಡ್ಕೊಂಡು ಇಷ್ಟೊಂದು ಒಂದು ಕೊಲೆ ಆದರೆ ಕೂಡ ಇಲ್ಲಿ ತನಕ ಕೂಡ ಕಾದ್ಕೊಂಡು ಕುಂತೀರಿ ಅಂದ್ರಿಗಿನ ಖಂಡಿತವಾಗಿ ನಾನು ಮುಖ್ಯಮಂತ್ರಿಗಳು ನಾನು ಪದೇ ನೆನಪು ಮಾಡಿಕೊಡ್ತೀನಿ. ಮುಖ್ಯಮಂತ್ರಿಗಳೇ, ನೀವು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆ ಅಂತೇಳಿ ನೀವು ಬೆಂಗಳೂರಿಂದ ಬಳ್ಳಾರಿ ತನಕ ಕೂಡ ಪಾದಯಾತ್ರೆ ಬಂದಿದ್ರಿ. ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಈ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಇಷ್ಟು ಕೊಲೆ ಆಗಿದ್ರೆ ಕೂಡ ಅವರು ಅರೆಸ್ಟ್ ಮಾಡೋಂಥ ವಿಚಾರದಲ್ಲಿ ನೀವು ಎಲ್ಲೋ ಒಂದು ಕಡೆ ಮೀನಾವೇಶ ಮಾಡ್ತಾ ಇದ್ರಿ. ಹಂಗಾಗಿ ನೀವು ಅಕಸ್ಮಿತವಾಗಿ ಇದೇನನ್ನ ನೀವು ಆದಷ್ಟು ಬೇಗನೆ ಕ್ರಮವನ್ನು ತಗೊಂಡ್ರಿಲ್ಲ, ಅವ್ರು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ರಿಗಿನ ನಾವು ಕೂಡ ಇಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಅನ್ನೋಂಥದ್ದು ಕೂಡ ಎಚ್ಚರಿಕೆಯನ್ನು ಕೂಡ ಕೊಡೋಂಥ ಕೆಲಸ ನಾನು ಮಾಡಬೇಕಾಗುತ್ತೆ. ನಮ್ಮ ಮನೆ ಸುತ್ತಮುತ್ತಲು ನಡೆದಿರೋ ಎಲ್ಲ ಘಟನೆಗಳು ವಿಡಿಯೋಗಳಾಗ್ಬಿಟ್ಟಿದೆ.
ಪೊಲೀಸರಿಗೆ ಭಾಳ ಸುಲಭ, ಯಾರಿಂದ ತಪ್ಪಾಗಿದೆ, ಏನಾಗಿದೆ, ಹೇಗಾಗಿದೆ ಇದನ್ನು ತಾವು ಸರಿಪಡಲಿಲ್ಲ ಅಂತಂದರೆ ಶ್ರೀರಾಮುಲು ಅವರು ಹೇಳಿದಾಗೆ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಒಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋ ಸಂದರ್ಭ ಬರುತ್ತೆ. ಅದಕ್ಕೆ ಅವಕಾಶ ಕೊಡದೇನೆ ಸರ್ಕಾರ ಎಚ್ಚೆತ್ಕೊಂಡು DSPನ ಸಸ್ಪೆಂಡ್ ಮಾಡಿ ಇಮಿಡಿಯೇಟಾಗಿ ಆ ಪ್ರಾಣ ಕಳ್ಕೊಂಡಿರೋ ಹುಡುಗನಿಗೆ ನ್ಯಾಯ ಮಾಡೋ ರೀತಿಯಲ್ಲಿ ಏನೇನಾಗಿದೆ ಘಟನೆಗಳನ್ನು ಮಾಧ್ಯಮಗಳ ಮುಂದೆ, ಇಡೀ ರಾಜ್ಯದ ಮುಂದೆ ಇಡಬೇಕು. ಈಗ ಮತ್ತು ಈ ಘಟನೆಗೆ ಕಾರಣ ಆದವ್ರನ್ನ ಅರೆಸ್ಟ್ ಮಾಡ್ಬೇಕಂದ್ರೆ ಮತ್ತು ಫಸ್ಟ್ ಅವರೇ ಜೈಲಿಗೆ ಹೋಗ್ತಾರೆ ಮತ್ತು ಪಾದಯಾತ್ರೆ ಹೆಂಗೆ ಮಾಡ್ತಾರೆ ಅವರು? ಈಗ ಘಟನೆಗೆ ಕಾರಣ ಅವರೇ. ಮಧ್ಯಾಹ್ನ 2:15 ಬ್ಯಾನರನ್ನು ಅವರೇ ಒಂದು ದೊಡ್ಡ ವ್ಯಕ್ತಿಯಾಗಿ ಆ ಸ್ಥಾನದಲ್ಲಿ ಇದ್ದಂಥವ್ರು ಆ ಕೆಲಸ ಮಾಡಬಾರ್ದು. ಈ ಮಧ್ಯೆ ಮಾಜಿ ಸಚಿವ ಗಾಲಿ ಸೋಮಶೇಖರ್ ರೆಡ್ಡಿ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಗಾಲಿ ಜನಾರ್ದನ್ ರೆಡ್ಡಿ ಮನೆ ವಿಚಾರಕ್ಕೆ ಬಂದ್ರೆ ಜನರೇ ಬುದ್ಧಿ ಕಲಿಸ್ತಾರೆ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆಗೆ ನಾಳೆಯೇ ರೆಡಿ ಬನ್ನಿ ಅಂತ ಸವಾಲು ಹಾಕಿದ್ದಾರೆ. ಒಂದು ವಿಷಯದಲ್ಲಿ ಕೂಡ ಹಿಂಗ ಅಭಿವೃದ್ಧಿ ಹಂಗ ಬರ್ರಿ ಚರ್ಚೆಗೆ ಅಂತಂದ್ರೆ ಬಾ ಚರ್ಚೆಗೆ ನಾನು ರೆಡಿ, ನಾಳೆನೇ ಚರ್ಚೆ ಇಡ್ತೇವೆ ಬಾ, ನಾನು ರೆಡಿ. ನನ್ನ ಅವಧಿಯಲ್ಲಿ ಏನೇನು ಫಂಡ್ಸ್ ತಂದಿದ್ದೀವಿ, ನನ್ನ ತಮ್ಮ ಇನ್ಚಾರ್ಜ್ ಮಿನಿಸ್ಟ್ರಿದಾಗ ಏನು ಫಂಡ್ಸ್ ತಂದೀವಿ, ವರ್ಷಕ್ಕೆ 100 ಕೋಟಿ ಕಾರ್ಪೊರೇಷನ್ಗೆ ನಾವು ಕೊಟ್ಟಿದ್ದು. ನೀನೇನು ತಂದ್ಯಪ್ಪ ವರ್ಷಕ್ಕೆ? ಪ್ರತಾಪ್ ರೆಡ್ಡಿ ನಮ್ಮ ಮನೆ ಹೆಸರು ತಗೊಂಡು ಗಾಳಿ ಅಂತೇಳಿ, ಗಾಳಿ ಇಲ್ದಂಗೆ ನೀನು ಕೂಡ ಬದುಕಲ್ಲ, ಅದು ತಿಳ್ಕೊ. ನೀನು ಗಾಳಿ ಇಳಿಸ್ಬಿಡ್ತೀವಿ ಅಂತ ಹೇಳ್ತೀಯಲ್ಲ, ನೀನು ಮನೆ ಹೆಸರು ತಗೋಬಾರ್ದು. ನಾನು ಮನೆ ಹೆಸರು, ನಿನ್ನ ಮನೆ ಹೆಸರು ತೊಗೊಂಡ್ರೆ ಏನಾಗುತ್ತೆ ನಿನ್ನ ಪರಿಸ್ಥಿತಿ? ಕಲ್ಲುಗಳು ಏನು ಇಟ್ಕೊಳ್ಳೋದಕ್ಕೆ ನಮಗಿದಿಲ್ಲ, ನಮ್ಮಂಥ ಮನಸ್ಥಿತಿ ಇಲ್ಲೇ ಇಲ್ಲ ನಮ್ಮದು. ನಾವು ಯಾವತ್ತೂ ಕೂಡ ನಮ್ಮ ಮನೆಯವರೆಗೆ ಬಂದರೆ ನಾವು ಡಿಫೆನ್ಸ್ ಮಾಡ್ಕೊಂಡಿವಿ ಅಷ್ಟೇ, ನಮ್ಮನ್ನು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಯಾರು ಆ ಹುಡುಗ ರಾಜಶೇಖರ್ ಅಂತೇಳಿ ಹುಡುಗ ತೀರ್ಕೊಂಡೋದ, ನಮಗೆ ಕೂಡ ನೋವಿದೆ ಪಾಪ, ಸಣ್ಣ ಹುಡುಗ ತೀರ್ಕೊಂಡೋಗ್ಬಿಟ್ನಲ್ಲ ಅಂತೇಳಿ. ಅದೇ ನಿಮ್ಮ ಒಂದು ಏನು ಸೆಕ್ಯೂರಿಟಿ ಆಗಿದ್ನಲ್ಲ ಗನ್ಮ್ಯಾನ್, ಅವನು ಸುಟ್ಟು ಗನ್ನು ಇದು ಮಾಡೋದಕ್ಕೆ ಅದು ಬುಲೆಟ್ ಕೂಡ ಸಿಕ್ಕಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳಕತ್ತಾರೆ ಅವನು ಪ್ರೈವೇಟ್ ಗನ್ಮ್ಯಾನ್ ಸುಟ್ಟಿದ್ದು ಅವನು ಸತ್ತಿದ್ದಾನೆ ಅಂತೇಳಿ. ಬಳ್ಳಾರಿ ಗಲಾಟೆ ವಿಚಾರ ಸರ್ಕಾರಕ್ಕೂ ಮುಜುಗರ ತಂದಿರೋದು ನಿಜ. ನಿನ್ನೆ ಕ್ಯಾಬಿನೆಟ್ ಮುಗಿದ ಬಳಿಕವೂ ನಡೆದ ಸಭೆಗಳಲ್ಲಿ ಇದೇ ಚರ್ಚೆ ಆಗಿತ್ತು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮಾತನಾಡಿ ರೆಡ್ಡಿ ಬ್ರದರ್ಸ್ ವಿರುದ್ಧ ಹರಿಹಾಯ್ದ್ರು. ರೆಡ್ಡಿ ಬ್ರದರ್ಸ್ ಡ್ರಾಮಾ ಮಾಸ್ಟರ್ಗಳು, ಬಳ್ಳಾರಿಯಲ್ಲಿ ಶಾಂತಿ ನೆಲೆಸೋದೇ ಸರ್ಕಾರಕ್ಕೆ ಆದ್ಯತೆ ಎಂದ್ರು. ಯಾಕೆ ಅವ್ರ ಮನೆ ಮುಂದೆ ಏನಾಗಿರ್ಬಾರ್ದ? ವಾಲ್ಮೀಕಿ ಪೋಸ್ಟ್ರು, ಸರ್ಕಾರದ ಪೋಸ್ಟ್ರು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹಾಕದೆ ತಪ್ಪೇನಿದೆ? ಅವ್ರ ಮನೆಗೆ ಹೋಗೋರೆಲ್ಲ ಆಯ್ತಾರ? ಎರಡೇ ಅದಕ್ಕೆ ತನಿಖೆ ಮಾಡ್ತಾ ಇದ್ದಾರೆ. ಯಾರು ಫೈರ್ ಮಾಡಿದಾರಂತ ಯಾರು ಗೊತ್ತು? ಪೊಲೀಸರು ನೋಡ್ತಾರ ಅದನ್ನ. ಕಾನೂನು ತನ್ನ ಕ್ರಮವನ್ನ ಕೈಗೊಳ್ತದೆ. ದಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ. ನಾನು SP ಮಾತಾಡಿದ್ದೀನಿ ಅದೇ ಟೈಮಲ್ಲಿ, ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ SP ಮಾತಾಡಿದ್ದೀನಿ. SP ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ್ದಾನೆ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಏನು ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ಹಿಂದೆ ಇದ್ದ SPಗೂ ಮಾತಾಡಿದ್ದೀನಿ, IG ಗೂ ಮಾತಾಡಿದ್ದೀನಿ, MLAಗೂ ಮಾತಾಡಿದ್ದೀನಿ, ಬೇರೆ ಲೀಡರ್ಸ್ಗೂ ಮಾತಾಡಿದ್ದೀನಿ. ಬಿಕಾಸ್ ವಿ ಆರ್ ಕನ್ಸರ್ನ್, ಇನ್ಕ್ಲೂಡಿಂಗ್ ಶ್ರೀರಾಮುಲು ನನಗೆ ಫೋನ್ ಮಾಡಿದ್ರು, ಈ ರೀತಿ ಇಂಥ ಸಂದರ್ಭ ಆಗಿದೆ ಅಂತೇಳಿ. ತಕ್ಷಣ ನಾನು ಪೊಲೀಸ್ ಅಲರ್ಟ್ ಮಾಡಿದ್ದೀನಿ. ನನಗೆ ಪಾರ್ಟಿ ಪಕ್ಷ ಮುಖ್ಯ ಅಲ್ಲ, ಇಲ್ಲಿ ನಮಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ಬಳ್ಳಾರಿಲಿ ಏನೋ ಒಂದು ಶಾಂತಿ ಇದೆ ಅಂತ ವಾತಾವರಣ, ಜನರು ಬದುಕ್ತಾ ಇದ್ರು, ನಮ್ಗೆ ಅದು ಇಂಪಾರ್ಟೆಂಟ್. ನಮಗೆ ತಕ್ಷಣ ಶ್ರೀರಾಮುಲು ಹೇಳಿದ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಐ ಅಟೆಂಡೆಡ್ ಇಟ್, ವೆದರ್ ರೈಟ್ ಆರ್ ರಾಂಗ್ ಅದನ್ನು ಅಟೆಂಡ್ ಮಾಡಿದ್ದೀನಿ. MLAದು ಅಟೆಂಡ್ ಮಾಡಿದ್ದೀನಿ ನಾನು. ಅವೆಲ್ಲ ಡ್ರಾಮಾ ಮಾಸ್ಟ್ರು, ಫಿಲಮ್ ಪ್ರೊಡ್ಯೂಸರ್, ಅವರು ಪ್ರೊಡ್ಯೂಸರ್ ಇದಾರಲ್ಲ, ಅದು ಡ್ರಾಮಾ ಮಾಸ್ಟ್ರು. ಯಾರು ಅವ್ನು ಕಿಲ್ ಮಾಡ್ತಾರೆ? ಕೋಟೆ ಮಡಿಕೊಂಡು 100 ಜನ ಸೆಕ್ಯೂರಿಟಿ ಇಟ್ಕೊಂಡು ಕೂತಿದ್ದಾರೆ, ಯಾರು ಕಿಲ್ ಮಾಡ್ತಾರೆ? ಜನಕ್ಕೆ ಬೇರೆ ರೀತಿ ಭಯ ಇದೆ. ಏನಪ್ಪಾ ಅಂದ್ರೆ ಸೋಲ್ನ ಡೈಜೆಸ್ಟ್ ಮಾಡ್ಕೋಕಾಗ್ತಾ ಇಲ್ಲ. ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬದವರು ಸೋಲ್ನ ಡೈಜೆಸ್ಟ್ ಮಾಡ್ಕೋಕಾಗ್ತಾರ, ಅದಕ್ಕೆ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಹೇಳಿಗಳು ಮಾತಾಡೋದು ಮಾತು, ನನ್ನ ಕೊಲಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇತಿಹಾಸ ಯಾವ್ದು ಇತಿಹಾಸ ಇದೆ ಅಂತ ಅಂದ್ಬಿಟ್ಟು ನೀವೇ ಅದನ್ನ ಅರ್ಥ ಮಾಡ್ಕೊಳ್ಳಿ. ಬಳ್ಳಾರಿ SP ಪವನ್ ನೆಜ್ಜೂರು ಆತ್ಮಹತ್ಯೆ ಯತ್ನ ವದಂತಿ. ಬರೀ ಡಿಪ್ರೆಷನ್ ಅಷ್ಟೇ ಎಂದ ಹೋಮ್ ಮಿನಿಸ್ಟರ್. ಈ ಮಧ್ಯೆ
ಬಳ್ಳಾರಿ ಗಲಾಟೆ ಸಂಬಂಧ ಎಸ್ಪಿ ಪವನ್ ನೆಜ್ಜೂರು ಅಮಾನತು ಆದ ಕೂಡಲೇ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರುವಾಗ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ವದಂತಿ ಹರಡಿತ್ತು. ಈ ಬಗ್ಗೆ ಸ್ಪಷ್ಟತೆ ಕೊಟ್ಟ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಬರೀ ಡಿಪ್ರೆಷನ್ಗೆ ಹೋಗಿದ್ರು ಅಷ್ಟೇ ಎಂದ್ರು. ಆದರೆ ಮತ್ತೋರ್ವ ಪ್ರಾಮಾಣಿಕ ಅಧಿಕಾರಿಯ ಆತ್ಮಹತ್ಯೆ ಸರಣಿ ಎಂದು ಪ್ರತಿಪಕ್ಷ ಬಿಜೆಪಿ ಆರೋಪಿಸಿದೆ. Senior officers, they said he is perfectly all right. He is proceeding towards Bangalore. He is all right. There is nothing ಇದು ಅಂತ ಸ್ವಲ್ಪ ಡಿಪ್ರೆಸ್ ನ್ಯಾಚುರಲಿ ಅವರಿಗೆ ಇನ್ನು ಪೋಸ್ಟ್ ಮಾಡಿದ್ದಕ್ಕೆ ಆ ಥರ ಆಯಿತು ಅನ್ನೋದೊಂದು ಡಿಪ್ರೆಷನ್ ಆಗಿದೆ ಅಂತ ಹೇಳಿದ್ರಪ್ಪ. ನನಗೆ ಎಷ್ಟೇ ಗೊತ್ತು, ಈಸ್ ಆಲ್ ರೈಟ್, ಈಸ್ ನಾರ್ಮಲ್ ಆಗಿದ್ದಾರೆ. ಅವರು ಬೆಂಗಳೂರು ಕಡೆ ಹೋಗಬೇಕು ಅಂತ ಅವರ ಸ್ನೇಹಿತರಿಗೆಲ್ಲ ಹೇಳಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ಗನ್ಮ್ಯಾನ್ ಇಂದಾನೆ ಬುಲೆಟ್ ಹಾರಿರೋದು ಎಲ್ಲ ಮಾಧ್ಯಮದಲ್ಲೂ ಬಂದ್ಬಿಟ್ಟಿದೆ, ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ. ಅಲ್ಲಿನ SP, ನಾನು ಅವನ ಜೊತೆ ಮಾತಾಡಿದೆ, ಆ SP ಜೊತೆ ನಾನು ಮಾತಾಡಿದ್ದೀನಿ, ನನಗೂ ನೋವಾಗ್ತಾ ಇದೆ. ಅವ್ರ ಆತ್ಮಹತ್ಯೆಗೆ ಆಗಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ನನಗೂ ನೋವಾಗ್ತಾ ಇದೆ ಮನಸ್ಸಿಗೆ. ಸತ್ಯಕ್ಕೆ ಹೇಳಿದ್ಕೋಸ್ಕರ ಇವತ್ತು ಆತ್ಮಹತ್ಯೆ ಭಾಗ್ಯ. ಈಗ ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಕೇಳ್ತೀರಾ, ಕ್ರಮ ತಗೊಂಡ್ರೆ ಯಾಕೆ ಕ್ರಮ ತಗೊಂಡಿದ್ದೀರಾ ಅಂತ ಕೇಳ್ತೀರಾ. ಅವ್ರ ಕಾರ್ಯವೈಖರಿಯಲ್ಲಿ ಲೋಪ ಇದೆ ಕಂಡು ಬಂದಲ್ಲಿ ಅವ್ರು ಸಸ್ಪೆಂಡ್ ಆಗೋದೇ ಅಲ್ವಾ. ಈಗ ನಮಗೇನು ಅವ್ರದೇ ವೈಯಕ್ತಿಕ ನಮ್ದೇನಿಲ್ಲ. ಅಲ್ಲಿ ಗಲಾಟೆ ನಡೆದಿದ್ ನಿಜ, ಅಲ್ಲಿ ಸ್ವಲ್ಪ ವಾತಾವರಣ ಕೆಟ್ಟಿದ್ ನಿಜ. ಅವಾಗ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಯಾರ್ಯಾರು ಇದ್ರು ಅವರೆಲ್ಲರೂ ಕೂಡ ಹೊಣೆಗಾರಿಕೆ ಹೊತ್ತಬೇಕಲ್ಲ. ಈಗ ಹೆಂಗೆ ನೀವು ನನಗೆ ಕೇಳ್ತಾ ಇದ್ದೀರಾ ಸರ್ಕಾರದ ಹೊಣೆಗಾರಿಕೆ ಇಲ್ವಾ ಅಂತ? ಇದೆ, ಅದಕ್ಕೆ ತಾನೇ ನಾವು ಆಕ್ಷನ್ ತಗೊಂಡಿರೋದು. ಅದನ್ನು ತಗೋಬೇಡಿ ಅಂದ್ರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಫೈರಿಂಗ್ ಬಗ್ಗೆ ಕಾಂಗ್ರೆಸ್ ಸತ್ಯಶೋಧನೆಗಿಳಿದಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ನೀಡಿ ಮೃತ ರಾಜಶೇಖರ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. HM ರೇವಣ್ಣ ನೇತೃತ್ವದ ಟೀಮ್ನಿಂದಲೂ ಕಾರಣಗಳ ಹುಡುಕಾಟ ನಡೆದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.